ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಆರ್ಜ ಅವಿನಾಶ್. ರೈಟ್ ನಾವು ಅಗೈನ್ ಒಂದು ಒಳ್ಳೆ ಆರ್ಟ್ನ ನಡೀತಾ ಇದೆ. ಏನೇನು ಆರ್ಟ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಖಂಡಿತ ಇವ್ರ ಮನೆಗೆ ಹೋಗೋಣ. ಕೃಷ್ಣಮೂರ್ತಿಪುರಮಲ್ಲಿ ಶುಭ ಮತ್ತು ಅವರ ತಂದೆ ತುಂಬ ಚೆನ್ನಾಗಿ ಒಂದು ಆರ್ಟ್ ಮಾಡ್ತಾರೆ. ಇದು ಜಾಪನೀಸ್ ಪೇಪರ್ ಫೋಲ್ಡಿಂಗ್ ಆರ್ಟ್ ಅಂತ ಕೇಳಿದ ಅಲ್ವಾ? ವರ್ಕ್ಶಾಪಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಪ್ಲೀಸ್ ಕಮ್. ನೋಡ್ರಿ ಮನೆ ಹೆಂಗಿದೆ, ಸೂಪರ್ ಆಗಿದೆ ಅಲ್ವಾ? ಆ್ಯಕ್ಚುಲಿ ನಾನು ಈ ಮನೆಗೆ 2ನೇ ಟೈಮ್ ಬರ್ತಾ ಇರೋದು. ಈ ವಿಡಿಯೋನ ಮಾಡ್ತಾ ಇರೋರು ಒಬ್ರು ಒಳ್ಳೆ ವಾಯ್ಸ್ ಓವರ್ ಆರ್ಟಿಸ್ಟ್, ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಪ್ಲೀಸ್ ವೆಲ್ಕಮ್. ಹಾಯ್ ಮಕ್ಕಳೇ, ನಮಸ್ತೆ. ಹಾಯ್ ಹೇಳಿ ಎಲ್ಲರೂ. ನೋಡಿ ಎಷ್ಟು ಒಳ್ಳೆ ಟೀಚರ್ಸ್. ಟೀಚರ್ ಹಾಯ್ ಹೇಳಿ ಅಂದರೆ ಮಾತ್ರ ಹೇಳೋದು, ಅಂದರೆ ಎಷ್ಟು ಒಳ್ಳೆ ಟೀಚರ್, ಎಷ್ಟು ಒಳ್ಳೆ ಮಕ್ಕಳು. ಸೊ ಸಂಡೇ ಇಷ್ಟೆಲ್ಲ ಒಳ್ಳೆ ಮಕ್ಕಳು ಬಂದು ಏನು ಕಲಿತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ನೋಡಿ ಇದೆಲ್ಲವೂ ಕೂಡ ಇವರೇ ಮಾಡಿರೋದು. ಇದು ಜಾಪನೀಸ್ ಪೇಪರ್ ಫೋಲ್ಡ್. ಆ್ಯಕ್ಚುಲ್ ಆಗಿ ತಂದೆಯಿಂದ ಮಗಳು ಒಂದು ವಿದ್ಯೆನ ಕಲಿತು ಇವತ್ತೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಸೊ ಆದರೆ ತಂದೆ ಏನು ಹೇಳ್ಕೊಟ್ರು, ಯಾರದು ಯೋಚನೆ ಮಾಡ್ತಿಲ್ಲ? ಖಂಡಿತ ಮಾತಾಡಿಸ್ತೀನಿ ಅವ್ರನ್ನ. ನಮಸ್ತೆ, ನಮಸ್ಕಾರ. ನಿಮ್ಮ ಹೆಸರು? ನಂಜುಂಡ ಸ್ವಾಮಿ ಸರ್. ಓಕೆ, ನಂಜುಂಡ ಸ್ವಾಮಿ ಸರ್, ಬಹಳ ಸಂತೋಷ. ನೀವು ನಿಮ್ಮ ಮಗಳಿಗೆ ಈ ಜಾಪನೀಸ್ ಪೇಪರ್ ಫೋಲ್ಡಿಂಗ್ ಆರ್ಟ್ನ ಹೇಳ್ಕೊಟ್ರಿ. ಅದರ ಹೆಸರನ್ನ ನೀವೇ ಹೇಳ್ಬಿಡಿ. ಆರಿಗಾಮಿ ಅಂತ ಅದರ ಹೆಸರು, ಜಾಪನೀಸ್ ಪೇಪರ್ ಫೋಲ್ಡಿಂಗ್. ಓಕೆ, ನಿಮ್ಮ ಮಗಳು ನಿಮ್ಮಿಂದ ಹೆಂಗ್ ಕಲ್ತ್ಕೊಂಡು ಇದು ಅಂದ್ರೆ ಒಂದು ಹೇಳ್ಕೊಡಿಯಪ್ಪ ಅಂತ ಹಿಂಸೆ ಮಾಡೋದು, ಅಥವಾ ನೀವು ಹೇಳ್ಕೊಟ್ಬಿಟ್ರ? ನಾವು ಮಾಡ್ತಾ ಇರುವಾಗ ನಾನು ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲು ಹೈಸ್ಕೂಲಲ್ಲಿ ಇದ್ದಾಗ ಈ ಸ್ಕೂಲಲ್ಲಿ ಆಗಿದ್ದಲ್ಲ ಇಟಾಲಿಯನ್ಸ್ ಡೇ, ಆ ಥರ ಆ್ಯನ್ಯುವಲ್ ಫಂಕ್ಷನ್ನು, ಅದನ್ನೆಲ್ಲ ಎಕ್ಸಿಬಿಷನ್ ಅಂತ ಮಾಡ್ತಿದ್ವಲ್ಲ, ಆವಾಗ ನಾವು ಈ ಥರದ್ದೆಲ್ಲ ಮಾಡಿ ತಗೊಂಡೋಗಿ ಅದು ಇಡ್ತಾ ಇದ್ವಿ. ಸೊ ಹೀಗೆ ಬೇರೆಯವರಿಂದಲೂ ನಾವು ಕಲಿತು, ನಾವು ಇದರಿಂದ ಕಲಿತು. ಬಟ್ ಅವತ್ತಿನ ದಿನ ಈ ಥರ ವಿಡಿಯೋ ಅದು ಏನು ಇದ್ದರಿಂದ ನಾವು ಅಷ್ಟಕ್ಕೆ ಮಾಡಿ ನಿಲ್ಲಿಸಿದ್ವು. ಓಕೆ, ಅವತ್ತಿನ ದಿನ ವಿಡಿಯೋ ಇದ್ದಿಲ್ಲ. ಯಾವ ಥರ ಇದು ಇದಕ್ಕೆ ಎಂಕರೇಜ್ಮೆಂಟ್ ಇತ್ತಿಲ್ಲ. ಓಕೆ, ಯಾರಿಗೂ ಗೊತ್ತೇ ಇತ್ತಿಲ್ಲ. ಯಾರೋ ಎಲ್ಲ ಮಾಡ್ಕೊಳ್ಳೋರು ಸುಮ್ಮನೆ. ಸೊ ಜಾಸ್ತಿ ಇದ್ದಿದ್ದು ಪೇಪರಲ್ಲಿ ಏರೋಪ್ಲೇನ್ ಮಾಡಿಬಿಟ್ಟು ಪೇಪರಲ್ಲಿ ಏರೋಪ್ಲೇನ್ ಮಾಡಿ ಎಸೆಯೋದು ಸಿಕ್ಕಾಪಟ್ಟೆ ಈಸಿ ಅಲ್ವಾ? ಓಕೆ, ಇವಾಗ ತುಂಬಾ ಗಲಾಟೆ ಮಾಡ್ತಿದ್ದಾರೆ ಮಕ್ಕಳೇ ಸೈಲೆಂಟ್ ಆಗಿರಿ. ಓಕೆ, ಸೈಲೆಂಟ್ ಆಗಿ. ಇದು ಆಕ್ಚುಲ್ ಆಗಿ ಕೈ ಕೆಲಸ, ಆದ್ರೆ ಮಕ್ಕಳು ಅವಾಗ ಬಾಯಿಗೆ ಜಾಸ್ತಿ ಕೆಲಸ ಕೊಟ್ಬಿಡ್ತಾರೆ, ಹಾಗೆ ಗೊತ್ತಿಲ್ಲ. ಸೊ ಇವಾಗ ನಮ್ಮ ಶಿವ ಮ್ಯಾಮ್ ಇಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಪೇಪರ್ ಫೋಲ್ಡಿಂಗ್ ಅಲ್ಲಿ. ನಮಸ್ಕಾರ, ಹಾಗೆ ಕ್ಯಾಮ್ರಾ ನೋಡ್ಬಿಡಿ ದಯವಿಟ್ಟು. ಓಕೆ, ಸೊ ಶಿವ ಮ್ಯಾಮ್ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸಂಡೇ ಇಷ್ಟು ಮಕ್ಕಳು ಸೇರಿರೋದೇ ಒಂದು ವರ್ಲ್ಡ್ ರೆಕಾರ್ಡ್ ಆಕ್ಚುಲಿ ಮೈಸೂರಲ್ಲಿ. ಸೊ ಇದು ಹೆಂಗ್ ಅನ್ಸುತ್ತೆ ಮಕ್ಕಳಿಗೆ ಈ ಒಂದು ವರ್ಕ್ಶಾಪ್ ಹೇಳ್ಕೊಡುವಂಥದ್ದು? ಆಕ್ಚುಲಿ ನಾನು ಮೊದಲಿಂದ ಮಕ್ಕಳ ಜೊತೆನೇ ಮಾಡ್ತಿದ್ದು, ಟ್ಯೂಷನ್ ಎಲ್ಲ ಮಾಡ್ತಿದ್ದೆ. ಬಟ್ ಈಗ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಮಕ್ಕಳ ಜೊತೆ. ಓಕೆ, ಸೊ ಏನೇನು ಪೇಪರ್ ಫೋಲ್ಡಿಂಗ್ ಹೇಳ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ? ಆಕ್ಚುಲಿ ಇವತ್ತು ನಾವು ಮಾಡ್ತಾ ಇರುವಂತದ್ದು ಮಕ್ಕಳಿಗೆ ಹೇಳ್ಕೊಡ್ತಿರೋದು ಲೋಟಸ್. ಅಲ್ಲಿ ಇಟ್ಟಿರೋದೆಲ್ಲ ನಮ್ಮ ತಂದೆ ಮಾಡಿರೋದು ಮಕ್ಕಳಿಗೆ ಅಂತ ಹೇಳಿ ಡಿಸ್ಪ್ಲೇಗೆ ಅಂತ ಇಟ್ಟಿದ್ವಿ. ಇವತ್ತು ನಾವು ಹೇಳ್ಕೊಡ್ತಾ ಇರೋದು ಪೇಪರ್ ಲೋಟಸ್. ಓಕೆ, ಸೊ ಪೇಪರ್ ಲೋಟಸ್ ಒಂದು ನೋಡೋಣ. ಅಬ್ಬಾ ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಈ ತರದ ಪೇಪರ್ ಲೋಟಸ್ನ ತಗೊಂಡು ಹೋಗ್ತೀನಿ. ಸೂಪರ್. ಇದನ್ನ ಮಾಡಕ್ಕೆ ಎಷ್ಟು ಟೈಮ್ ಆಗುತ್ತೆ? ಹಾಫ್ ಆನ್ ಅವರ್ ಮಾಡ್ಬೋದು. ನಾನು ಮಾಡಿದ್ರೆ ಬೇಗ ಮಾಡ್ತೀನಿ. ಬಟ್ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಪೇಪರ್ನಲ್ಲಿ ನಾವು ಕತ್ರಿ ಯೂಸ್ ಮಾಡೋದಿಲ್ಲ, ಗ್ಲೂ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕನೆಕ್ಟ್ ಮಾಡಿರೋದು ಅಷ್ಟೇ. ಆರಿಗಾಮಿ ಅಂದ್ರೆ ಮೇನ್ ಪೇಪರ್ ಫೋಲ್ಡಿಂಗ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ದೇರ್ ಇಸ್ ನೋ ರಬ್ಬರ್, ದೇರ್ ಇಸ್ ನೋ ಫೆವಿಕಾಲ್, ಬರೀ ಪೇಪರ್ ಫೋಲ್ಡಿಂಗ್ ಅಲ್ಲಿ ಈ ತರ ಮಾಡಿದ್ದಾರೆ. ಓಕೆ, ಸೊ ಅವರ್ ಯು ಎಂಜಾಯಿಂಗ್ ಆನ್ ದಿಸ್ ಸಂಡೇ ಟೀಚಿಂಗ್ ಎವ್ರಿಬಡಿ. ಸೂಪರ್ ಅಲ್ಲ? ಸೂಪರ್. ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಅವಿನಾಶ್, ನನಗೆ ತುಂಬಾ ಇಷ್ಟ. ಓಕೆ, ನೆಕ್ಸ್ಟ್ ವರ್ಕ್ಶಾಪ್ ಬಗ್ಗೆ ಏನಾದ್ರು ಹಿಂಟ್ ಕೊಡ್ಬೋದಾ? ನೆಕ್ಸ್ಟ್ ನಾನು ಸ್ವಲ್ಪ ದೊಡ್ಡವ್ರಿಗೆ ಅಂದ್ರೆ 15 and above ಅವ್ರಿಗೆ ಪೇಪರ್ ಫ್ಲವರ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀನಿ ಪೇಪರ್ ಫ್ಲವರ್ಸ್ ಎಲ್ಲ. ಓಕೆ, ಸೊ ಹಾಗೆ ನೀವು ನೋಡಿದ್ರೆ ಇಲ್ಲಿ ಒಂದು ಓಕೆ, ಸೊ ಇದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್. ಇದು ಕೂಡ ವರ್ಕ್ಶಾಪ್ ನೆಕ್ಸ್ಟ್ ತಗೊಂಡ್ಬರ್ತಾರೆ. ಇದೆಲ್ಲ ಫ್ಲವರ್ಸ್ ನೀವು ನೋಡ್ಬೋದು, ಸೂಪರ್ ಆಗಿರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ಐ ರಿಯಲಿ ಎಂಜಾಯ್ ದಿಸ್ ವರ್ಕ್ಶಾಪ್. ಸೊ ನೆಕ್ಸ್ಟ್ ವರ್ಕ್ಶಾಪಿಗೂ ಖಂಡಿತ ಬನ್ನಿ. ಆ್ಯಂಡ್ ಹೆಚ್ಚಿನ ಡೀಟೇಲ್ಸ್ಗೋಸ್ಕರ ನೀವು ಆರ್ಜ ಅವಿನಾಶ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಖಂಡಿತವಾಗ್ಲೂ ನೆಕ್ಸ್ಟ್ ವರ್ಕ್ಶಾಪ್ ಡೀಟೇಲ್ಸ್ನ ಸ್ವಲ್ಪ ಮುಂಚೆನೇ ಹೇಳ್ತೀನಿ, ಸೊ ದಟ್ ನೀವೆಲ್ಲ ರಿಜಿಸ್ಟರ್ ಮಾಡ್ಕೋಬೋದು. ನಮಸ್ಕಾರ, ಥ್ಯಾಂಕ್ ಯು, ಬಾಯ್.